ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಹಳ್ಳಿ ಐದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು ವಿಡಿಯೋ ಕಾಲೇಜ್ಗೆ ಹೋಗ್ತಾ ಇದೆ ನೋಡಿ. ನಮ್ಮ ಬೈಕಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ನಾವು ದಿನ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ಮೂರಿಂದ ನಾಗರಕಟ್ಟೆಗೆ ನಡ್ಕೊಂಡು ಹೋಗ್ತೀವಿ. ನಮ್ಮೂರಿಗೆ ಬಸ್ ಇಲ್ಲ. ಅದು ಎಷ್ಟು ದೂರ ಇದೆ ಅಂತ ತೋರಿಸ್ತೀನಿ ನೋಡಿ. ಈಗ ನಾನು ಬೈಕಲ್ಲಿ 0 ಮಾಡಿದ್ದೀನಿ. ನಾಗರಕಟ್ಟೆಗೆ ಹೋಗಿ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡ್ಬೋದು ನೀವು, ಅಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇಲ್ಲ. 1.5 ಅಂತ ಈಗ ಕಾಣಿಸ್ತಿದೆ ನೋಡಿ. ದಿನ ನಾವು 1.5 ಕಿಲೋಮೀಟ್ರ್ ನಾಗರಕಟ್ಟೆವರೆಗೂ ನಡ್ಕೊಂಬಂದು ಕಾಲೇಜ್ಗೆ ಹೋಗ್ಬೇಕು. ಇದು ನಮ್ಮ ಊರಿನ ಪರಿಸ್ಥಿತಿ. ಬಂದ್ವಿ ಈಗ ಕೊಟ್ಟೂರಿಗೆ. ಇಲ್ಲಿಂದ ಕಾಲೇಜ್ಗೆ ಹೋಗ್ಬೇಕು ಈಗ 3. ಇದೇ ನೋಡಿ ನಾವು ಓದ್ತಿರೋಂಥ ಕಾಲೇಜು, ಕೊಟ್ಟೂರಲ್ಲಿರೋ ಹಿಂದೂ ಕಾಲೇಜ್. ಈ ಕಾಲೇಜ್ ಮುಗಿಸ್ಕೊಂಡು ಈಗ ಹೋಗೋಣ ಬನ್ನಿ. 5 hours later. ಹೋಗ್ಬೇಕೀಗ 3 ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇರೋದು, ನಮ್ಮ ಚಿಕ್ಕಪ್ಪ ಬಂದಿದ್ರು. ನಾವೀಗ ಹೊಲದ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಹೊಲ ನೋಡ್ಕೊಂಡು ಬರೋಣ ಅಂತ. ಸೀದಾ ಹೊಲದ ಹತ್ರ ಹೋಗಿ ಸಿಗೋಣ ಬನ್ನಿ ಗಾಯ್ಸ್. ಬಂದ್ವಿ ಈಗ ಹೊಲದ ಹತ್ರ. ಇದೇ ನೋಡಿ, ಇಲ್ಲಿ ಕಾಣಿಸ್ತಾ ಇದಲ್ಲ, ಇದೇ ನಮ್ಮ ಹೊಲ. ಈಗ ಇಲ್ಲಿಂದ ಸೀದಾ ಅಲ್ಲಿ ಮೇಲ್ಗಡೆ ತೆಂಗಿನ ಮರ ಹೆಂಗೆ ಕಾಣಿಸ್ತಾವೋ ಅಲ್ಲಿವರೆಗೂ ನಮ್ದಿದೆ 5.5 ಎಕರೆ. ಅದರಲ್ಲಿ ಒಂದು ಬನ್ನೆ ಬೋರ್ ಕೊರೆಸಿದ್ದೀವಿ. ಆದರೆ ಆ ಬೋರ್ಗೆ ಇನ್ನೂ ಕರೆಂಟ್ ಇಲ್ಲ. ಇಲ್ಲಿ ಸುತ್ತಮುತ್ತ ಇರೋ TC ಎಲ್ಲ ಫುಲ್ಲಾಗಿದ್ದಾವೆ. ನಾವು ಒಂದು ಹೊಸ TC ಹಾಕ್ಸ್ಬೇಕು. ಅದಕ್ಕೆ ನಮ್ಮ ಚಿಕ್ಕಪ್ಪವ್ರು ಬಂದಿದ್ದಾರೆ. ಹತ್ರದಿಂದ ತೋರಿಸ್ತೀನಿ ನೋಡಿ. ಬೋರು ಇದೆ, ಮೊನ್ನೆ ಕೊರೆಸಿರೋ ಬೋರ್ ಅನ್ನಲ್ಲ. ಈ ಬೋರ್ಗೆ ಈಗ ಹೊಸ ಟ್ರಾನ್ಸ್ಫಾರ್ಮ್ ಹಾಕ್ಸಿ ರನ್ನಿಂಗ್ ಮಾಡಬೇಕು. ಬನ್ನಿ ಈಗ ಈ ಹೊಲಕ್ಕೆ ರಾಗಿ ಬಿತ್ತಿದ್ದಾರೆ. ನೋಡ್ಬೋದು ನೀವು, ಗೊಬ್ಬರ ಎಲ್ಲ ಕಾಣಿಸ್ತಾ ಇದೆ. ಇದನ್ನು ನಾವು ಮಾಡ್ತಾಯಿಲ್ಲ, ಹೊಲ ಬೇರೆಯವ್ರು ಮಾಡ್ತಾ ಇದ್ದಾರೆ. ನಾವು ದೂರ ಇರೋದ್ರಿಂದ, ಬೇರೆ ಊರಲ್ಲಿ ಇರೋದ್ರಿಂದ ಈ ಹೊಲ ಮಾಡೋಕ್ಕೆ ನಮಗೆ ಅನುಕೂಲ ಆಗೋಲ್ಲ. ನೋಡ್ಬೋದು ಸ್ವಲ್ಪನೇ ರಾಗಿ ಬಿತ್ಕೊಂಡು ಹೋಗ್ತಿದ್ದಾರೆ. ಆ ಹೊಲ ಎಲ್ಲ ನೋಡ್ಕೊಂಡು ಈಗ ಮತ್ತೊಂದು ಹೊಲ ತೋರಿಸ್ತೀನಿ ನೋಡಿ ಗಾಯ್ಸ್. ಇದು ನಮ್ಮದು ಇನ್ನೊಂದು ಹೊಲ. ಇದು 1-2 ಎಕರೆ, 2.5 ಎಕರೆ ಇದೆ. ಈ ಹೊಲಕ್ಕೂ ಪೂರಾ ರಾಗಿ ಬಿತ್ತಿದ್ದಾರೆ ಆಲ್ರೆಡಿ. ಈಗೇನು ಈ ಕಡೆ ಕಾಣಿಸ್ತಾ ಇದೆ, ಸೀದಾ ಇಲ್ಲಿಂದ ಈಗ ಅಲ್ಲಿ ಮೇಲ್ಗಡೆ ತೋರಿಸ್ತೀನಿ ನೋಡಿ. ಸೀದಾ ಅಲ್ಲಿಂದ ಅಲ್ಲಿ ಒಂದು ಸಣ್ಣದು ರೂಮ್ ಥರ ಹೆಂಗೆ ಕಾಣಿಸ್ತಿದೆ ಅಲ್ಲಿವರೆಗೂ ನಮ್ಮದೇ ಹೊಲ ಇದು ಕೂಡ. ಬನ್ನಿ ಹೊಲ ಎಲ್ಲ ನೋಡಿಕೊಂಡು ಹೋಗೋಣ ಊರಿಗೆ. ನೋಡ್ಬೋದು ಈಗ ಟೈಮ್ ಆಲ್ರೆಡಿ 5:20 ಆಗಿದೆ. ಹೊಲ ಎಲ್ಲ ನೋಡ್ಕೊಂಡು ಬರೋ ಅಷ್ಟೊತ್ತಲ್ಲಿ ಟೈಮ್ ಆಯಿತು. ನಾನು ನಮ್ಮ ಚಿಕ್ಕಪ್ಪ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಹಾಗೆ ಸೂರ್ಯ ನೋಡ್ಕೊತ ಹೋಗ್ತಾ ಇದ್ದೀವಿ. ಒಳ್ಳೆ ಸನ್ಸೆಟ್ ನೋಡಿಕೊಂಡು